ಸ್ವಾಗತ. ಹುಕ್ಕೇರಿ ತಾಲೂಕಿನ ಕನಗಲ ಗ್ರಾಮದಲ್ಲಿ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ರವಿವಾರ ದಿನಾಂಕ 12 ಏಪ್ರಿಲ್ 2026ರಂದು 1991-92ನೇ ಸಾಲಿನ ಬ್ಯಾಚ್ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹಾಗೂ ಸ್ನೇಹ ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ ಕನಗಲ ಪ್ರೌಢಶಾಲೆಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ಮೊದಲಿಗೆ ಪಾಠ ಕಲಿಸಿದ ಗುರುಗಳನ್ನು ಪೇಟಾಸುತ್ತಿ ವಾದ್ಯಗಳೊಂದಿಗೆ ಕುಂಕುಮ ತಿಲಕ ಇಟ್ಟು ಆರತಿ ಬೆಳಗಿ ಹೂಗಳನ್ನು ಹಾಕುತ್ತಾ ವಾದ್ಯಗಳೊಂದಿಗೆ ಭವ್ಯವಾಗಿ ಸ್ವಾಗತಿಸಿ ಕಾರ್ಯಕ್ರಮದ ವೇದಿಕೆಗೆ ಬರಮಾಡಿಕೊಡಲಾಯಿತು. ಮೊದಲಿಗೆ ಅಗಲಿದ ಗುರುಗಳು ಹಾಗೂ ಕೆಲವು ಸಹಪಾಠಿಗಳೊಂದಿಗೆ ಸಂತಾಪ ಸೂಚಿಸಲಾಯಿತು. ನಂತರ ಪ್ರಾರ್ಥನೆ ಹಾಗೂ ಸ್ವಾಗತ ಗೀತೆಯೊಂದಿಗೆ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಯಿತು. ಪಾಠ ಕಲಿಸಿದ ಗುರುಗಳಾದ ಯಲ್ಲಪ್ಪ ಕುರ್ಬರ್, ವಿಜಯ್ ಹೊಸ್ಮಠ್, ಗಂಗಾಧರ್ ಪೂಜಾರಿ, ರತ್ನಪ್ಪ ಗುಂಡ್ಕಲೆ, ಸುರೇಶ್ ಚಾಂದೇಕರ್, ಶ್ರೀಮತಿ ಶಾಂತಾ ನಿಂಗಪ್ಪಗೋಳ್ ಉಪಸ್ಥಿತರಿದ್ದರು. ಇವರಿಗೆ ಸತ್ಕರಿಸಿ ಗೌರವಿಸಲಾಯಿತು. ವಿಜಯ್ ಹೊಸ್ಮಠ್ ಸರ್ ಇವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕಟ್ ಮಾಡಿ ಸಿಹಿ ಹಂಚಿ ಆಚರಣೆ ಮಾಡಲಾಯಿತು. ಬಿಡಿ ನಾಗನೂರ್, ಕರ್ನಿಂಗ್ ಸರ್, ಕೃಷ್ಣರಾವ್ ಹಿರೇಕೋಡಿ ಮತ್ತು ಖರಾತ್ ಸರ್, ಜಾಂಗ್ಟೆ ಸರ್ ಇವರಿಗೂ ಸಹ ಮೌನ ಆಚರಣೆ ಮಾಡುವ ಮೂಲಕ ಸಂತಾಪ ಸೂಚಿಸಲಾಯಿತು. ಕೆಲವು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಗುರುಗಳ ಭಾಷಣ ಕೂಡ ನಡೆದವು. ಮಧುಕರ್ ಹತ್ರೊಟ್ಟೆ, ತುಕಾರಾಮ್ ರಂಗಟೆ, ಶಿವಾನಂದ್ ಹಿರೇಕೋಡಿ, ಶಂಕರ್ ಶಿಂದೆ, ಮಹಂತೇಶ್ ಕಟ್ಟಿ, ವಿಲಾಸ್ ಗಸ್ತಿ, ರಂಜಾನ್ ಬಾಡ್ವಾಲೆ, ಅಪ್ಪ ಸಾಹೇಬ್ ಕುಟ್ಕುಳೆ, ದ್ರಾಕ್ಷಾಯಣಿ ಹಿರೇಮಠ್, ಪುಷ್ಪಾ ಸನ್ನಾಯ್ಕ್, ಸಲಾಮತ್ ಪಾಪ, ಸುಭಾಷ್ ನಾಯ್ಕ್ ಇವರು ವಿಶೇಷ ಪರಿಶ್ರಮ ಪಟ್ಟರು. ಕಾರ್ಯಕ್ರಮ ಯಶಸ್ವಿಯಾಗಲು ಮತ್ತು ಚುನುಗಡೆ ಸರ್ ಇವರು ವಂದಿಸಿದರು. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಅವರ ಕುಟುಂಬಸ್ಥರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಗುರು ವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ 1991-92 ಬ್ಯಾಚಿನ ಈ ಕಾರ್ಯಕ್ರಮ ಅತಿ ವಿಶೇಷವಾಗಿ ಮತ್ತು ವಿಜೃಂಭಣೆಯಿಂದ ಜರುಗಿತು. ತೇಜ್ ಪ್ರಭು ನ್ಯೂಸ್, ಕನಗಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲು ಒಂದು ನಿಮಿಷ ಮೌನ ಆಚರಣೆ ಮಾಡಿ. ಶಾಂತಿ ಶಾಂತಿ ಗಂಟೆಯು ಮೊಳಗಿದೆ ನಾದದ ಹುಂಗಲಿ, ಗಂಟೆಯು ಮೊಳಗಿದೆ ನಾದದ ಹುಂಗಲಿ, ದೀಪವು ಬೆಳಗಿದೆ ಸುಂದರ ಸಮಯದಿ, ದೀಪವು ಬೆಳಗಿದೆ ಸುಂದರ ಸಮಯದಿ, ಗಂಟೆಯು ಮೊಳಗಿದೆ ನಾದದ ಹುಂಗಲಿ, ಗಂಟೆಯು ಮೊಳಗಿದೆ ನಾದದ ಹುಂಗಲಿ. ಬಯಸುವೆವು ನಿಮಗಿದು ಶುಭ ಸ್ವಾಗತವು, ತಮಗಿದು ಪ್ರತಿ ಸ್ವಾಗತವು, ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಹಿಂದಿನ ಸಭೆಗೆ ತಂದಿದ ಶೋಭೆ ಎದೆಗಳ ಕಾರಣ ಈ ದಿನವು, ಸಭೆಯಲ್ಲಿ ಶೋಭಿತ ಗಣ್ಯರ ಮಾನ್ಯರ ಗುರುಗಳ ಹಿರಿಯರ ಸ್ವಾಗತವು. ನಮಯ ಕರೆಯ ಮನಸ್ಸಿತಾವು, ನಮಯ ಕರೆಯ ನಿಮ್ಮ ಮೃದು ಮನಕ್ಕೆ, ಈ ವೇದಿಕೆಗೆ ನಿಮ್ಮ ಮನಕ್ಕೆ ನಾವು ಸ್ವಾಗತ ಕೋರುವೆವು, ಸುಸ್ವಾಗತ ಬಯಸುವೆವು. ಧನ್ಯವಾದಗಳು. ನಮ್ಮ ನಮನ ಎಂದು ಹೇಳುತ್ತಾ ಈಗ ಸ್ವಾಗತ ಭಾಷಣ ನಮ್ಮ ಸಹಪಾಠಿಯಾದ ಜಿತೇಂದ್ರ ಹೇಗೆ ಅವರಿಂದ. ಶ್ರೀ ಅಪ್ಪನಗೌಡ ಪಾಟೀಲ್ ವಿದ್ಯಾಮಂದಿರ್ ಕನಗಲ ಸನ್ 1991-92ನೇ ಸಾಲಿನ ವಿದ್ಯಾರ್ಥಿನಿಯರ ಬಳಗದಿಂದ ಆಯೋಜಿಸಲಾದ ಗುರುವಂದನೆ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಕೋರುವ ಸುವರ್ಣ ಅವಕಾಶ ನನಗೆ ದೊರೆತಿದೆ, ಸಂತಸ ತಂದಿದೆ. ಈ ಶುಭ ಸಂದರ್ಭದಲ್ಲಿ ವೇದಿಕೆಯನ್ನು ಅಲಂಕರಿಸಿದ ನಮ್ಮ ಕಾರ್ಯಕ್ರಮದ ಸತ್ಕಾರ ಮೂರ್ತಿಗಳಾದ ಶ್ರೀಮತಿ ಶಾಂತಾ ನಿಂಗಪ್ಪಗೋಳ್ ಮೇಡಮ್ ಅವರಿಗೆ ನಮ್ಮ ಎಲ್ಲ ಸಮಸ್ತ ವಿದ್ಯಾರ್ಥಿ ಬಳಗದ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತೇನೆ. ಶ್ರೀ ಗಂಗಾಧರ್ ಪೂಜಾರಿ ಸರ್ ಇವರಿಗೂ ಕೂಡ ಸಮಸ್ತ ವಿದ್ಯಾರ್ಥಿ ಬಳಗದ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶ್ರೀ ಚಾಂದೇಕರ್ ಸರ್ ಅವರಿಗೂ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿ ಬಳಗದ ಪರವಾಗಿ ಸ್ವಾಗತ ಬಯಸುತ್ತೇನೆ. ಶ್ರೀ ವಿಜಯ್ ಹೊಸ್ಮಠ್ ಸರ್ ಅವರಿಗೂ ಕೂಡ ನಮ್ಮ ಸಮಸ್ತ ವಿದ್ಯಾರ್ಥಿ ಬಳಗದ ಪರವಾಗಿ ಆತ್ಮೀಯ ಸ್ವಾಗತ ಕೋರುತ್ತೇನೆ. ಅದೇ ರೀತಿ ಶ್ರೀ ಯಲ್ಲಪ್ಪ ಕುರ್ಬರ್ ಸರ್ ಅವರಿಗೂ ಕೂಡ
ಸಮಸ್ತ ವಿದ್ಯಾರ್ಥಿ ಬಳಗದ ಪರವಾಗಿ ಗೌರವ ಪೂರ್ವಕ ಸ್ವಾಗತ ಕೋರುತ್ತೇನೆ. ಹಾಗೂ ಇಲ್ಲಿ ಸೇರಿ 91-92 ಸಾಲಿನ ಎಲ್ಲ ಸ್ನೇಹಿತ ವಿದ್ಯಾರ್ಥಿನಿಯರಿಗೂ ಹಾಗೂ ಅವರ ಸಮಸ್ತ ಕುಟುಂಬಕ್ಕೂ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ. ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇವತ್ತು ಸಂಭ್ರಮೋತ್ಸವ. ಯಾಕಂದ್ರೆ ಎಲ್ಲರೂ ಇಲ್ಲಿ ಬಂದಿದ್ದೀರಿ, ಎಲ್ಲರೂ ಭಾವನಾತ್ಮಕವಾಗಿ ಕೂಡಿದಿರಿ. ನಾವೆಲ್ಲರೂ ಸಾಗಿ ಬಂದದ 35 ವರ್ಷ ಆಯ್ತು, ಹಾಳು ಮಾಡಿ 35 ವರ್ಷ ಆಯ್ತು ಎಲ್ಲರೂ ಇಲ್ಲಿ ಕೂಡಿದಿರಿ. ಅದ 2ರಿಂದ 3 ತಿಂಗಳ ಅದು ಕೂಡ್ಸಾಕ, ನಂಬರ್ಗಳು ತಗೊಳಕ, ಇವೆಲ್ಲ ಕಾರ್ಯಕ್ರಮ ಮಾಡಕ ಒಂದು 3-4 ಜನ ಅಗದಿ ಅವ್ರ ವ್ಯವಸ್ಥಿತ ರೀತಿ ಎಲ್ಲ ನಡ್ಕೊಂಡು ಫೋನ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇದೆಲ್ಲ ಕೂಡ್ಬೇಕಾದ್ರೆ ಒಂದು ಸ್ವಲ್ಪ ತ್ರಾಸಾಗೈತಿ. ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ದೇವತಾ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಕ್ಕಂಥ ಮಾತನ್ನ ಶಿವಾನಂದ ಹೇಳ್ಕೊಳ್ಳಿದ್ರು ಮುಂದಿನ ಮಾತನ್ನು ನಡ್ಸ್ಕೊಡ್ಬೇಕಾದ್ರೆ ನಾನು ಪೂಜಾ ಅವರಿಗೆ ವಿಲಾಸ್ ನಷ್ಟೇ ಅವರಿಗೆ ಲಾಯರ್ ಇಲ್ಲದೆ ನ್ಯಾಯವಿಲ್ಲ, ಡಾಕ್ಟರ್ ಇಲ್ಲದಿದ್ದರೆ ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ. ಆದರೆ ಶಿಕ್ಷಕರು ಇಲ್ಲದಿದ್ದರೆ ಈ ಮೇಲಿನವರು ಯಾರೂ ಇರುತ್ತಿರಲಿಲ್ಲ. ಆದುದರಿಂದ ಗುರುಗಳನ್ನು ಗೌರವಿಸಬೇಕು. ಖರ್ಚು ಟೈಮ್ನ ಕರ್ಸ್ಕೊತ ಹೋಗ್ಬೇಕು, ಮಂದಿ ಕಡೆ ಒಟ್ಟಾಗಿ ಹೋಗ್ಬಾರ್ದು ಕೈ ಹಂಗೆ ಎಲ್ಲರೂ ತಯಾರಾಗ್ಯಾರ ಅಂತೇಳಿ ಕಲೆಕ್ಷನ್ ಈಗಿಂದ ಮಾಡೋದು ಚಾಲು ಮಾಡೋದು. ರೊಕ್ಕ ಈಗಿಂದ ಕಲೆಕ್ಷನ್ ಮಾಡಿದ್ರೆ ಮುದುಕ ಅಂದ್ಕೊಂಡೆ ವಯಸ್ಸು ನಮ್ಮ ಮಗ ಬಂದ್ಕೊಂಡೆ ಕೊಡ್ತಾ ಹಂಗೆ ಆಸೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನಿಮ್ಮ ಗೊತ್ತೇ ನಿಮ್ಮ ತಯಾರಾಗಿರ್ಬೇಕು. ಯಾಕಂದ್ರೆ ಮುದುಕಾದ ಮಗ ರೊಕ್ಕ ಬಾಳ್ಬೇಕಾಗ್ತಾವೆ. ಈಗ ನಮಗೆ ಪೆಟ್ರೋಲ್ ಹೋಗ್ಬೇಕಾದ್ರೆ ರೊಕ್ಕ ಬೇಡ, ಅವೆಲ್ಲ ನಮಗೆಲ್ಲ ಜೋಡಿ ಮಾಡ್ಕೊಂಡು ಅದಾವ. ಉಳ್ಕಿದ್ದೆಲ್ಲ ಖರ್ಚನ್ನು ನಂತರ ಮಾಡೋದು. ಒಂದು ಹೊತ್ತು ಉಪವಾಸ ರೊಕ್ಕ ಮೇಲೆ ಇಷ್ಟೇ ಹೇಳ್ತಾರೆ ನಾವು. ಅದು ಯಾವಾಗಲೂ ಅದ ಕಡೆಗೆ ಬರ್ಬೋದು. ಈಗ ದಿವ್ಸನಾಗ ರೊಕ್ಕ ಬೇಕು. ಹಾಸ್ಪಿಟ್ಲಿಗೆ ಹೋದ್ರೆ ಕೋರ್ಟಿಗೆ ಹೋದ್ರೆ ರೊಕ್ಕ ಬೇಕು. ರೊಕ್ಕ ಇಲ್ಲದೆ ಏನೂ ಆಗೋದು. ಮೊದಲೆಲ್ಲ ನಾವು ಚಲೋ ಡೊನೇಷನ್ ತೆಗೆದಾಗ್ತಿದ್ವಿ. ಈಗೆಲ್ಲ ಎಲ್ಲ ಎಲ್ಲಿ ಹೋದ್ರೆ ಡೊನೇಷನ್ ಅಂತಾರೆ. ಡೊನೇಷನ್ ತೆಗೆದ ಮಾಡೋದು ಎಷ್ಟು ಹೇಳಿ ನಾನು ಭಾಷೆ ನೋಡುವುದು ತುಂಬಾ ಸೊಗಸು. ಇವತ್ತಿನ ಈ ವಿಶೇಷ ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಜೊತೆ ಇನ್ನೊಂದು ಕಾರ್ಯಕ್ರಮ ಇದೆ. ಇವತ್ತು ಹೊಸಮಲ್ ಸರ್ ಅವ್ರದ್ದು ಹುಟ್ಟು ಹಬ್ಬ ಇದೆ. ಆ ಹೊಸಮಲ್ ಸರ್ ಹುಟ್ಟು ಹಬ್ಬವನ್ನು ಕೇಕ್ ಕಟ್ ಮಾಡುವ ಮುಖಾಂತರ ಆಚರಿಸೋರೆಂದು ಎಲ್ಲರನ್ನೂ ಕೇಳಿಕೊಳ್ಳುತ್ತೇನೆ. ಸರ್ ಹಿಡಬಗ ಸರಿ. ಹಾಂ ಎಸ್ ಎಸ್ ಧನ್ಯವಾದಗಳು. ಪರಮವೀರ ಚಕ್ರ ವಿಜೇತ ಕ್ಯಾಪ್ಟನ್ ವಿಕ್ರಮ್ ಬಾತ್ರ ಹೇಳಿದ್ದು, ಅವರು ಸೇವೆಯಲ್ಲಿರುವಾಗ ಅವರ ಮನೆಯವರು ತ್ಯಾಗ ಮಾಡಿದ್ದು ಅಷ್ಟೇ. ನಾವಿಕ ಭೇದ ಭಾವ ತೊರೆದು ಶಾಂತಿಯ ಬಾಂಧವ್ಯ ಬೆಸೆಯುವ ಪೋಷಕ, ಕಲ್ಪನೆಗಳಿಗೆ ಬಂದು ನೀಡಲು ನೆರವಾಗಿ ಜಾದು ಮಾಡುವ ಮಾಂತ್ರಿಕ, ತಾನು ನಿಂತಲ್ಲೇ ನಿಂತು ಮಕ್ಕಳ ಭವಿಷ್ಯಕ್ಕೆ ದಾರಿ ದೀಪವಾಗುವ ರಕ್ಷಕ ಈ ನಮ್ಮ ಎಲ್ಲ ಶಿಕ್ಷಕರು. ಗುರುಗಳನ್ನ ಪಾದ ನಮಸ್ಕರಿಸ್ತಾ ಮತ್ತು 92 ಬ್ಯಾಚಿನ ವಿದ್ಯಾರ್ಥಿ ಬಳಗ ನಾವು 34 ವರ್ಷದಿಂದ ಇವತ್ತು ಕೊಡಿದೀವಿ. ಈ ನಮ್ಗೊಂದು ಹೆಮ್ಮೆ ವಿಷಯ. ಮತ್ತು ನಾವು ಗೆಟ್ ಟುಗೆದರ್ ಮಾಡೋ ಕೆಲಸದಿಂದ 2010ರಿಂದ ಚರ್ಚೆದಾಗಿದ್ದು, ಈಗ ಅದು ಉಳಿತು. ಮುಂದೆ ಕೊರೋನಾ ಬಂತು, ಆ ಕಾರಣ ನಿಂತು. ಮೊನ್ನೆ 4 ತಿಂಗಳ ಹಿಂದೆ ಮರಾಠಿ ಮೇಡಮ್ 89 ಅವ್ರು ಮಾಡಿದ್ರು. ಅವ್ರು ಅದ್ಭುತ ಕಾರ್ಯಗಳು ಮಾಡಿದ್ರು. ಅವರಿಗೂ ಖುಷಿ ಅನಿಸ್ತು.
ನಾನು ತುಕಾರಾಮ್ ಭಾಯ್ ಶಂಕರ್ ನಾಯ್ನು ಏನು ನಾವು ಮಾರಿಬಿಡ್ನು ಅಂತ ಲಿಸ್ಟ್ ತೆಗೆದು ಎಲ್ಲ ಆಯ್ತು, ಎಲ್ಲ ಕೊಡಿದೆವು, ಎಲ್ಲರೂ ಬಂದ್ರಿ. ಇಷ್ಟ ನಮ್ದು ಒಂದು ಭಾಗ್ಯ, ಗುರುಗಳಿಗೆ ನೋಡಿದ್ವಿ ನಾವು. ಮತ್ತೆ ಈಗ ದೇವರ ಆರೋಗ್ಯ ಕೊಡ್ಲಿ ನಾನು ಯಾರು ಅನ್ಕೊಳ್ತೀನಿ. ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಗೆ ಆಶೀರ್ವಾದ ಚಾಂದಿಕರ್ ಸರ್ ಅವರಿಗೆ, ಪೂಜಾರಿ ಸರ್ ಅವರಿಗೆ, ಶಾಂತಾ ಟೀಚರ್ ಅವರಿಗೆ, ಕುರ್ಬರ್ ಸರ್ ಅವರಿಗೆ, ಹೊಸಮಠ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ನಾವು ಇಲ್ಲಿ ಸೇರಿದ್ದು 1992 ಇಸ್ವಿದಾಗ ಪರೀಕ್ಷೆಯನ್ನು ಬರ್ತೀವಿ. ಲಾಸ್ಟ್ ಶೆಟ್ಟಿಯವ್ರು ಹೋಗಿ ಪರೀಕ್ಷೆ ಬರೆದು ಅದ್ರ ನಂತರ 34 ವರ್ಷಲೆ ಇದರ ಬಂದು ಕುಡಿದು ನಮ್ಗೆ ಸೌಭಾಗ್ಯ ಅನ್ಸಿದ್ವಿ. ಇದ್ರ ಸಂಬಂಧ ಮೊದಲ ಹತ್ತೋಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರು. ಆ ಟೈಮ್ ಒಂದು ಕನಸಿತ್ತು ನಾವು, ಏನ್ರಿ ಮೊದಲ ನೀವು ಚರ್ಮನಾಗಿ ಊರಿಗೆ ಒಂದ್ ನಮ್ MSc ಐತಿ, ಏನ್ರಿ ಒಂದು ಗುರು ಒಂದನೇ ಒಂದು ಗೆಟ್ ಟುಗೆದರ್ ಕಾರ್ಯಕ್ರಮ ಮಾಡೋದು. ಯಾವಾಗ ಅಧ್ಯಕ್ಷ ಆಗಿದ್ರೆ ಅವಾಗಿಂದ 2010 15 ನಮ್ ಸಂಕಲ್ಪ ಮೊದಲ ತುಕಾರಾಮ್ ನಾವು ಇದ ಇಚ್ಛಾಶಕ್ತಿ ಉಳಿದು ಆ ಪ್ರಕಾರ ಇವತ್ತು ಅದ್ರ ಭಾಗ್ಯ ಉಜಾಯಿಸ್ತು. ಈ ಭಾಗ್ಯ ನಮ್ಗೆ ನೋಡ್ಬೇಕಾದ್ರೆ ನಾವು ಇಡೀ ನಾವು ಏನು ಹೊಲ ಕುಡಿದ್ವಿ, ನಾವು ಎಲ್ಲ ಒಂದ ಪರಿವಾರದವ್ರು ಒಂದ ಮನೆಯಾಗಿ ನಾವು ಇದ್ದಾರ ನಮ್ಮ ಅನಿಸ್ತಿದ್ವಿ. ಇದ ಪ್ರೀತಿ ವಾಸ್ತಲ್ಯ ಹಿಂಗ ಇರ್ಲಿ ಅಂತ ದೇವರಂತ ಕೇಳ್ಕೊತೀವಿ. ಶಾಂತಾ ಟೀಚರ್ ಮೊಟ್ಟ ಮೊದಲು ಇನ್ನು ಕಲಿಯುವುದು ಮೊದಲು ಯಾವ ಅದ್ರ ನಂತರ ಕುಣಕಲ್ ಸರ್ ಪಾಪ ಕೆಳಗೆ ಬಿಡ್ತಾರ, ಪಾಪ ನಡೆಯಾಕ ಬರಂಗಿಲ್ಲ ಅಂತ ಸರ್ಕಾರ ಮಾಡಿಕೊಂಡು ತಾನೇ ಅವ್ರ ಆಟದ ಕಥೆ ಒಂದು ಹೇಳಿ ನಮ್ಗೆ ಅವಿಸ್ಮರಣೀಯ ನೆನಪುಗಳು ಅಂತ ನಮ್ ಜೀವನ ಪೂರಂತೆ ನೆನಪುಗಳಂತ ಶಕ್ತಿ ಅವರನ್ನು ಕಲಿಸರು. ಆದ ನಂತರ ನಾವು ಪೂರ್ವ ಸರ್ಗಳು ಪೂಜಾರಿ ಸರ್ಗಳು 5ನೇ ಕ್ಲಾಸ್ಗೆ ಬಂದ್ರು. ಅವಾಗಂತೂ ಅಪ್ರತಿಮ ನಮ್ದು ಒಂದು ಇದನ್ನ ಟರ್ನಿಂಗ್ ಪಾಯಿಂಟ್ ಆಯ್ತು. ಯೂ ಟರ್ನ್ ಹೊಡೆದೇವಲ್ಲ ಆ ಪ್ರಕಾರ ಆಯ್ತು. ಮತ್ತೊಂದು ವಿಶೇಷ ಅಂದ್ರೆ ಬಳವತ್ ರೇಡಿಕರ್ ಅದ್ಭುತವಾದ ಫೋಟೋ ಶೂಟ್ ತೆಗೆದಿದ್ರ ನಮ್ಗೆ ಆಗಿತ್ತು. ನಿನ್ನೆ ಅದೇ ನಮ್ ಗ್ರೂಪ್ ಇತರ ಹಾಕಿದಾರ, ಅದೆಲ್ಲ ನೋಡಿ ನಾವು ಬಳವಂತ ರೇಡಿಕರ್ ನಾನು ತುಂಬ ಹೃದಯ ಧನ್ಯವಾದ. ಅದು ಪಾಪಿ ಶೇಪ್ ನಾವೊಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಒಂದು ಆಯೋಜನೆ ಮಾಡಿ ಇವಾಗ 4 ಜನ ಇದ್ದಾರೆ. ಅವ್ರು ಬಹಳಷ್ಟ ಕಷ್ಟಪಟ್ಟರು. ನಾವೇನೋ ಅವ್ರಿಗೆ ಬರೀ ಬಂದಿಂದ ಸಪೋರ್ಟ್ ಅಷ್ಟೇ ಮಾಡಿದೀವಿ. ಈ ಕಾರ್ಯಕ್ರಮಕ್ಕ ಎಲ್ಲ ಶ್ರೇಯನ ಅವ್ರಿಗೆ 4 ಜನಕ್ಕೆ ಹೋಗ್ಬೇಕು. ಯಾಕಂದ್ರೆ ನಾವು ಬರೀ ಅವ್ರಿಗೆ ಸಪೋರ್ಟ್, ನೀವೇನ್ ಮಾಡ್ತೀರಿ ಮಾಡ್ರಿ, ನಾವಿದ್ದೀವಿ. ಸೊ ಇಷ್ಟೇ ನಾವು ಹೇಳಿದ್ವಿ. ಇನ್ಬಿಟ್ಟು ನಾವು ಇದ್ರಲ್ಲಿ ಏನೂ ಮಾಡ್ಬೇಕಿಲ್ಲ. ಅವರೆಲ್ಲ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಎಲ್ಲರಿಗೂ ಫೋನ್ ಹಾಕಿ, ಸರ್ ನೀವು ಇಷ್ಟು ದಿವಸ ಹೆಂಗ್ ಬರ್ಬೇಕು, ಇಷ್ಟು ಮೀಟಿಂಗ್ ಇದೆ. ಅವ್ರಿಗೆ ನಾವು ಮೀಟಿಂಗ್ ಬಂದಾಗ ಹಣ ಖರ್ಚು ಮಾಡವ್ರೆ ನಮ್ಮ ಸಲುವಾಗಿ. ಆದ್ರೆ ಅವ್ರಿಗೆ ನಾವು ತುಂಬಾ ಹೃದಯ ಧನ್ಯವಾದಗಳು ತಿಳಿಸ್ತಾ ಎಲ್ಲರಿಗೂ ನಮಸ್ಕರಿಸುವ ನನ್ನ 2 ಮಾತು ಮುಗಿಸ್ತೀನಿ. ಸ್ಪೆಷಲ್ ಆಗಿ ನನ್ನ ವಂದನೆಗಳು. ಇವತ್ತು ಗುರುವಂದನ ಮತ್ತು ಸ್ನೇಹ ಸಮ್ಮೇಳನ ಈ ಕಾರ್ಯಕ್ರಮದ ಬದಲು ಎಲ್ಲ ನಾವು ಇದು ಮೊದಲು ಹೇಳಿದವರು ಎಲ್ಲ ಕ್ಲಿಯರ್ ಆಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾನು ಜಾಸ್ತಿ ಏನು ಹೇಳುವಂತದ್ದೇನು ಉಳಿದಿಲ್ಲ. ಆದ್ರೂ ನಾನು ಹೇಳೋದಂದ್ರೆ ಇಷ್ಟ ದಿವಸ 35 ವರ್ಷ ನಂತರ ನಾವೆಲ್ಲ ಸೇರ್ಕೊಂಡಿವಿ. ಇದಾಗ ನಾನು ಬಹಳ ಖುಷಿಯಾಗಿದ್ದೀನಿ. ಮತ್ತೆ ಇದೇ ತರ ಮತ್ತೆ ನಾವೇನ್ ಮಾಡೋಣ, ಇನ್ನೊಂದು 25 ವರ್ಷ ನಂತರ ಮತ್ತೊಂದು ಕಾರ್ಯಕ್ರಮ ಮಾಡೋಣ. ಅವಾಗ ನಾವೆಲ್ಲರೂ ಈ ತರ ಪ್ರೆಸೆಂಟ್ ಆಗಿರ್ಬೇಕಾಗಿ ದೇವರನ್ನ ಬೇಡ್ಕೊತೀನಿ. ಮುಖ್ಯ ಅಂದ್ರೆ ಈಗ ಶಂಕರ್ ಸಿಂಧೆ ಅವನ್ನೆಲ್ಲ ಕ್ಲಿಯರ್ ಆಗಿ ಕವರ್ ಮಾಡಿದ್ದ. ಅದು ನನ್ನೊಂದು ಹೇಳೋದಂದ್ರೆ ಯಾವ ತರ ಹೇಳಿದಲ್ಲ ನಮ್ ಶಾರದಾ ಕೋರಿ ರಟೆ ಈಗ ಹೇಳಿದಲ್ಲ ಶಂಕರ್, ನಾವೆಲ್ಲ ಇದೇ ಪಾಯಿಂಟ್ ಹೇಳ್ಬೇಕಂತ ಮನಸ್ಸಲ್ಲಿತ್ತು. ನಾವು ಭಾಷಾ ಭೇದ ಮಾಡುದಿಲ್ಲ, ಆದ್ರೂ ಅವಾಗ ಅವ್ರ ಬಾಂಧವ್ಯ ಬೆಳೆಸೋದು ಅವ್ರ ವಿಚಾರ ಇತ್ತು, ನಮಗೆ ತಿಳಿತಿರ್ತಿಲ್ಲ. ನಮಗೇನ ನಾವು ಗೆದ್ದೀವಿ, ನಾವು ಮುಂದೆ ನಾವು ಅಭಿನಯ ಆಗ್ತಿದ್ವಿ. ಅವು ತಾಲೂಕಾ ಲೆವೆಲ್ ಮುಂದಕ್ಕೆ ಹೋಗಾಕ ಮರಾಠಿಯವ್ರ ಜೊತೆ ನಾವು ಆಡಿದ್ರೆ ಅವ್ರು ಸೋಲ್ತಿದ್ರು ಅನ್ನೋದು ಇದಕ್ಕೆ ಆಡಿಸ್ತಿರ್ಲಿಲ್ಲ. ಒಂದು ಶಟ್ಕೊಂಡ್ ಕೂತಿದ್ವಿ ನಾವು ಕ್ಲಾಸ್ನಾಗ, ಪ್ರಭಾತ್ ಬೇರಿ ಮಾಡೋದಿತ್ತು. ಮತ್ತೆ ನಮ್ಗೆಲ್ಲ ಮನವಲ್ಲಿ ಸರ್ ಕರ್ಕೊಂಡು ಹೋಗಿದ್ರು. ಸೌಭಾಗ್ಯ ಇದ್ದಿತ್ತಂದ್ರ ಇದು ಫಸ್ಟ್ ಅಂದ್ರ ನಮ್ಮ ಕೊಟ್ಟದಾಗ ರಂಜಾನ್ ಬಂದ ಅವನ ಮಂಜುಳಾ ಪುಷ್ಪ ನಾವ ಎಲ್ಲ ಒಂದ ಗೆದ್ದು ಮಾಡೋಣ ಅಂತೇಳಿ. ಅದು ನನಗ ನಾ ಇದ್ದಾಗೆ ಸಂಗೀತ ಹೇಳು, ಸಂಗೀತ ನಾನು ಭಾಳ ಉತ್ಸಾಹ ಅದೇ ಅವಸನ್ಲೇ ಹೌಸ್ ಕಾಯ್ಬೇಕು. ಇಲ್ಲಿ 10th ಮುಗಿಸ್ಕೊಂಡು ನಾನು ಅದೇ ಮಾತು ನಂತರ PUC ಸೆಕೆಂಡ್ ಇಯರ್ ಮುಗಿಸ್ಕೊಂಡು ಸೈನ್ಸು ನಾನು BHMS ಡಾಕ್ಟರ್ ಇದ್ದೀನಿ ಇವಾಗ ಗೈನಕಾಲಜಿ. ನಾನು 15 ವರ್ಷ ಜಾಬ್ ಮಾಡಕತ್ತೆ. ನಾನು ಇರೋದು ಫಸ್ಟಿಗೆ ಮಾಡಿದ್ದು ನಾನು ಕಾರವಾರಕ್ಕೂ, ಅಲ್ಲಿಂದ ಈಗ ಟ್ರಾನ್ಸ್ಫರ್ ಆಗಿದೆ ಬೆಳಗಾವಿ ಡಿಸ್ಟಿಕ್ಗೆ. ನಾನು ಬೆಳಗಾವಿ ಡಿಸ್ಟಿಕ್ ಇದ್ದೀನಿ. ಬೆಳಗಾವಿ ಡಿಸ್ಟಿಕಲ್ಲಿ ನಿಮ್ಗೆ ಯಾರಾದ್ರೆ ಮಕ್ಕಳಿಗೆ ಅಡ್ಮಿಷನ್ ಮಾಡೋದಿದ್ರೆ, ಮಕ್ಕಳದ್ದು ಏನೋ ಒಂದು ಡಿಲೇ ಆಗಿದ್ರೆ ಮತ್ತು ಏನೋ ಒಂದು ತೊಂದರೆ ಇದ್ದರೆ ಹೆಲ್ತ್ ಬಗ್ಗೆ, ಒಂದು ಕಿಡ್ನಿ ಆಪ್ರೇಷನು, ಹಾರ್ಟ್ ಆಪ್ರೇಷನು, ಬ್ರೈನ್ ಆಪ್ರೇಷನು, ಸಣ್ಣ ಮಕ್ಕಳು ಅಂಗವಿಕಲಾಗಿ ಬಿಟ್ಟಿರ್ತವೆ, ಬ್ರೈನ್ ಸರಿಯಾಗಿರೋದಿಲ್ಲ, ಬೆಳವಣಿಗೆ ಇರೋದಿಲ್ಲ, ಅಂಥವು ಯಾವಾದ್ರ ಮಕ್ಕಳು ಇದ್ದರೆ ಆರೋಗ್ಯ ಬಗ್ಗೆ ಏನೋ ತೊಂದರೆ ಇದೆ ಎನಿ ಟೈಮ್ ನನಗೆ ಕಾಲ್ ಮಾಡಿ. ಪೂಜಾರಿ ಸರ್
ನಮಗೆ ಇವರೆಲ್ಲ ನಾವು ಅವ್ರ ಕರ್ತೀನಿ ನಾವು ಬಂದೀವಿ ಮತ್ತು ನಮ್ಗೆ ಅಷ್ಟು ನಾಲೆಜ್ ಇಲ್ಲ. ಯಾಕಂದ್ರೆ 15 ವರ್ಷದಿಂದ ನಾವು ಬರ್ತಿದ್ದೀವಿ, ನೆಟ್ರಾಗಿ ಮತ್ತು ಸ್ಟೇಟ್ ಮೇಲೆ ಹೋಗಿ ಮತ್ತು ನಮಗೆ ಮಾತಾಡಿ ಬರ್ತಿಲ್ಲ. ಏನು ತಪ್ಪಾದ್ರೂ ಸ್ವಲ್ಪ ನಮ್ಗೆ ಹೇಳಬೇಕು, ಹೆಂಗೆ ಮಾತಾಡಬೇಕು. ಇಂದಿನ ಈ ಅದ್ಭುತ ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಲ್ಲಿಸಲು ಅವಕಾಶ ಒದಗಿಸುತ್ತಾ ಮೊದಲಿಗೆ ನಮ್ಮ ಜೀವನಕ್ಕೆ ದಾರಿದೀಪವಾಗಿ ಅಕ್ಷರ ಜ್ಞಾನದ ಜೊತೆಗೆ ಬದುಕಿನ ಪಾಠ ಕಲಿಸಿದ ಗುರುಗಳಿಗೆ ಹೃದಯಾಳದಿಂದ ವಂದನೆಗಳನ್ನು ಸಲ್ಲಿಸಲು ಇಚ್ಛೆ ಪಡುತ್ತೇನೆ. Pastor!